ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ನೋಡಿ ಕಿನೋವಾ ಹಾಗೂ ರೈಸ್ ಮಿಕ್ಸ್ ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಮೊದಲಿಗೆ ಒಂದು ಕಪ್ಪು ಕಿನೋವಾ ತೊಗೊಂಡಿದ್ದೀನಿ, ಚಿಕ್ಕ ಕಾಫಿ ಕುಡಿಯೋ ಕಪ್ಪಿಂದ. ಅದೇ ಕಪ್ಪಿಂದ ಮುಕ್ಕಾಲು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳಿಬೇಕು. ಚೆನ್ನಾಗಿ ಒಂದು 5-6 ಸಲ ತೊಳೆದು ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು ಒಂದು ಮುಕ್ಕಾಲು ಗ್ಲಾಸ್ ಕಿನೋವಾ ಮತ್ತು ರೈಸ್ಗೆ ಒಂದು 5 ಕಪ್ ನೀರು ಹಾಕಿದ್ದೀನಿ. ಹಾಗೆ ಇದಕ್ಕೆ ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮಾಟೊ, ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ. ಆಮೇಲೆ ಒಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ರೈಸ್ ಕುಕ್ಕರ್ ಮುಚ್ಚಳನ್ನು ಮುಚ್ತೀನಿ. ನೋಡಿ, ರೈಸ್ ಕುಕ್ಕರು ಆನ್ ಮಾಡ್ತೀನಿ. ನೋಡಿ, ಈಗ ನೋಡಿ, ನಾನು ಪೊಂಗಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಏಕೆಂದರೆ ರೈಸ್ ಸೆಲೆಕ್ಟ್ ಮಾಡಿದರೆ 12 ಮಿನಿಟ್ಸ್ ಅಷ್ಟೇ, ಪೊಂಗಲ್ಲು 15 ಮಿನಿಟ್ಸ್ ಆಗುತ್ತೆ. ತರಕಾರಿ, ಕಿನೋವಾ ಮತ್ತು ರೈಸು, ಕಿನೋವಾ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ ರೈಸ್. 15 ನಿಮಿಷ ಆಯಿತು. ಮುಚ್ಚಳನ ತೆಗೆದೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಇದನ್ನು ಚೆನ್ನಾಗಿ ತರಕಾರಿ ಎಲ್ಲ ಕಲಸಿಟ್ಟೆ. ಈಗ ರೈಸು ತರಕಾರಿ ಎಲ್ಲ ನೋಡಿ, ಈಗ ಒಗ್ಗರಣೆ ಕೊಟ್ಕೋಬೇಕು. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಆ ಕಡೆ. ನೋಡಿ, ಇದು ರೈಸ್ ಅಂತೂ ರೆಡಿಯಾಗಿದೆ. ನೋಡಿ, ಇದಕ್ಕೆ ಒಂದು ಚಿಕ್ಕ ಬಟ್ಲಿಂದ ಶೇಂಗಾ, ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ, ಒಂದು 4 ಹುಣಸೆ ಹಣ್ಣನ್ನು ಇಟ್ಟಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿ, ನಾನು ಬಿಸಿಬೇಳೆ ಬಾತ್ ರೆಡಿ ಪೌಡ್ರ್ ತರಿಸಿಟ್ಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ. ಶೇಂಗಾ 1 ಬಟ್ಲು ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಚಟಪಟ ಅನ್ನುವಾಗ ಈಗ ಶೇಂಗಾ ಹಾಕ್ಕೊಳ್ಬೇಕು. ನೋಡಿ, ಒಂದು ಚಿಕ್ಕ ಜಾಮೂನ್ ಬಟ್ಲು ಶೇಂಗಾ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗರಿ ಹಾಕ್ಬೇಕು. ಶೇಂಗಾ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ರೈಸ್ ನೋಡಿ ರೆಡಿಯಾಗಿದೆ. ನೋಡಿ, ಕಲರ್ ಚೇಂಜ್ ಆದಮೇಲೆ ಒಣ ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಒಣ ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈಗ ನಾವು 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ, ಮೆಣಸಿನ್ಕಾಯಿ, ಶೇಂಗಾ, ಕರಿಬೇವು ಎಲ್ಲ ಗರಿ ಆಗಿದೆ. ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನೋಡಿ, ನಾವು ಅಕ್ಕಿ ಹಾಕಿದ್ವಲ್ಲ ಅದೇ ಗ್ಲಾಸಿಂದ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ 4 ಟೀ ಸ್ಪೂನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು. ನೋಡಿ, ಇದು ರೆಡಿ ಪೌಡರ್, ಇದು MTRದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಟೀ ಸೋಸೋದಿರುತ್ತಲ್ಲ ಅದರಿಂದ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಾಂದರೆ ಬಿಸಿಬೇಳೆ ಬಾತು ಊಟ ಮಾಡುವಾಗ ಕಡ್ಡಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹುಣಸೆ ಹಣ್ಣು ಬೇರೆ ತೆಗೆದಿಟ್ಬಿಡಬೇಕು. ಬರೀ ನೀರು ಮಾತ್ರ
ಸೋಸಿ ಹಾಕಬೇಕು. ನೋಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಆವಾಗ ಸ್ವಲ್ಪ ಹಾಕಿದ್ದೆ, ಸ್ವಲ್ಪನೇ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಟೋಟಲ್ ಇದಕ್ಕೆ ಮತ್ತೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಕಿನೋವ ಮತ್ತು ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದೇ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಯಾಕೆಂದರೆ ಬಿಸಿಬೇಳೆಭಾತ್ ಪೌಡ್ರ್ನಲ್ಲಿ ಅರಿಶಿನ ಮಿಕ್ಸ್ ಇರುತ್ತೆ. ಮತ್ತು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹೆಚ್ಚಿದ್ದು ಹಾಕಿದ್ದೀನಿ ನೋಡಿ. ಇದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಒಂದು ಮುಚ್ಚಳ ಮುಚ್ಚಿಟ್ಬಿಡಬೇಕು. ಒಂದು 5 ನಿಮಿಷ ಕುದಿಸ್ಬೇಕು. ನೋಡಿ ಮುಚ್ಚಳ ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ಕುದಿಸ್ಬೇಕು ಅದನ್ನು. ಅನ್ನ ನೋಡಿ ತರಕಾರಿ, ರೈಸು, ಕಿನೋವ ಎಲ್ಲ ಕುದ್ದು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಲ್ಲ. ನೋಡಿ ಈಗ ಮುಚ್ಚಳ ತೆಗಿತೀನಿ ನೋಡಿ. ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಇದನ್ನು ಈ ಒಗ್ಗರಣೆ ಕೊಟ್ಟಿದ್ದು ಎಲ್ಲ ಈ ರೈಸ್ಗೆ ಮಿಕ್ಸ್ ಮಾಡಬೇಕು ನೋಡಿ. ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ. ಎಲ್ಲ ರೈಸು ಕಿನೋವ ಎಲ್ಲ ಕಲಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಆದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಅಂದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಸರಿ ಹೋಗುತ್ತೆ. ತೆಳುವಾಗಿ ಬಿಸಿಬೇಳೆಭಾತ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕಿನ್ನು. ನೀರು ಚೆನ್ನಾಗಿ ಕುದ್ಮೇಲೆ ರೈಸು ಕಿನೋವ ತರಕಾರಿ ಕುದಿಸಿರ್ತೀವಲ್ಲ ಅದಕ್ಕೆ ಈ ನೀರು ಹಾಕ್ಕೊಳ್ಬೇಕು. ಬಿಸಿಬೇಳೆಭಾತ್ ಮಾಡಿಟ್ಟಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ನೋಡಿ. ನೋಡಿ ಈಗ ಕರೆಕ್ಟ್ ಆಯಿತು. ಬಿಸಿಬೇಳೆಭಾತ್ ಥರ ಪೂರ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಾನು ಸಿಂಪಲ್ಲಾಗಿರೋ ವಿಡಿಯೋ ಹಾಕ್ತಾ ಇರ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ನೋಡಿ ಎಲ್ಲ ಚೆನ್ನಾಗಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನೋಡಿ ತುಂಬ ಚೆನ್ನಾಗಾಗಿದೆ. ಮುಚ್ಚಿಟ್ಬಿಡಬೇಕು. ನೋಡಿ ಆಮೇಲೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ ಊಟ ಮಾಡುವಾಗ. ಅದ್ರ ಜೊತೆ ಬಾಳಕದ ಮೆಣಸಿನ್ಕಾಯಿ ಇತ್ತು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿ